ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೀಗ ಯಾವ ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಹೌದು, ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ನಾವೀಗ ದೊಡ್ಡಾಲದ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೊಡ್ಡಾಲದ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಇದೆ. ಈ ಜಾಗದ ವೈಶಿಷ್ಟ್ಯತೆ ಇನ್ನೂ ತುಂಬಾ ಇರುತ್ತೆ. ಅದ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಫಸ್ಟ್ ಆಫ್ ಆಲ್ ಈ ಜಾಗ ಇರೋದು ಬಂದುಬಿಟ್ಟು ಮೈಸೂರು ರೋಡಿಂದ ಒಂದು 6 ಕಿಲೋಮೀಟರ್ಸ್ ಹತ್ರ ಬರುತ್ತೆ. 6 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಈ ಜಾಗ ನೋಡಬಹುದು. ಇದು ಇಲ್ಲಿ ಎಂಟ್ರೆನ್ಸ್ ಬಂದ್ವಿ ನಾವೀಗ. ಈಗ ಒಳಗಡೆ ಹೋಗ್ತಾ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನೆಲ್ಲ ಹೇಳ್ತಾ ಹೋಗ್ತೇನೆ. ನಾವೀಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ಮಕ್ಕಳೆಲ್ಲ ಆಟ ಆಡೋದಕ್ಕೆ ಈ ಜಾಗ ತುಂಬ ಚೆನ್ನಾಗಿರುತ್ತೆ. ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲವನ್ನ ನೋಡ್ತಾ ಹೋಗೋಣ. ಟೈಮಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ನೀವೀಗ ಇಲ್ಲಿ ಆಲದ ಮರದ ಡೀಟೇಲ್ಸ್ನ ನೋಡ್ತಾ ಇದ್ದೀರಾ. ಈ ಜಾಗದ ಪ್ರತಿಯೊಂದು ಕೂಡ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದ್ರ ಸೈಂಟಿಫಿಕ್ ನೇಮ್ ಬಂದು ಫೈಕಸ್ ಬೆಂಗಲೆನ್ಸಿಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಮರ ಆಲ್ಮೋಸ್ಟ್ ಒಂದು 400 ವರ್ಷ ಹಳೆಯದು ಅಂತ ಇಲ್ಲಿ ಹಾಕಿದ್ದಾರೆ. ಇದ್ರ ಮತ್ತು ಇನ್ನೊಂದು ಏನಂತ ಹೇಳಿದರೆ ಮೆಜೆಸ್ಟಿಕ್ಕಿಂದ ಈ ಜಾಗ 27 ಕಿಲೋಮೀಟ್ರ್ ಆಗುತ್ತೆ. ಮತ್ತು KR ಮಾರ್ಕೆಟಿಂದ 24 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನೀವು ಬೆಂಗಳೂರು ಹೈವೇಯಿಂದ ಬರ್ತೀರಾ ಅನ್ನೋದಾದರೆ 8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ ಈ ಜಾಗ ಇದೆ. ಇಲ್ಲಿ ಒಳಗೂ ಹೋಗ್ಬೋದಾ? ನೀವು ನೋಡ್ತಿರ್ಬೋದು ಒಂದೇ ಮರ ಎಷ್ಟು ದೊಡ್ಡ ಕವಲುಗಳಾಗಿ ಹೊಡ್ಕೊಂಡಿದೆ ಅಂತ ಹೇಳಿಬಿಟ್ಟು. ಈ ಜಾಗ ಆಲ್ಮೋಸ್ಟ್ 3 ಎಕರೆ ಜಾಗದಲ್ಲಿ ಈ ಒಂದು ಮರ ಹರಡಿರೋದು ನೋಡ್ತಾ ಇದ್ದೀರಾ ನೀವಿಲ್ಲಿ. ಇಡೀ ಇಂಡಿಯಾದಲ್ಲೇ ತುಂಬ ಹಳೆ ಕಾಲದ ಮರ ಅಂತ ಹೇಳ್ಬಿಟ್ಟು 4ನೇ ಸ್ಥಾನವನ್ನು ಈ ಮರ ಅನ್ನುವಂಥ ಆಲದ ಮರ ಪಡ್ಕೊಂಡಿದೆ. ಇದರ ಎತ್ತರ ಅರೌಂಡ್ 95 ಫೀಟಷ್ಟು ಹೈಟ್ ಇದೆ. ವೀಕೆಂಡ್ ಇಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಸುತ್ತಾಡ್ಕೊಂಡು ಬರೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ ಇದು. ನೀವು ಈ ಜಾಗಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಮುನೇಶ್ವರ ಸ್ವಾಮಿ ಟೆಂಪಲ್ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ವೀಕೆಂಡ್ ತುಂಬ ಕ್ರೌಡ್ ಇದೆ. ಮಾತ್ರ ತುಂಬ ಜನ ಬಂದಿದ್ದಾರೆ. ನಾವೀಗ ಆಲ್ಮೋಸ್ಟ್ ಮಧ್ಯಾಹ್ನ ಬಂದಿದ್ದೀವಿ. ಇವಾಗಲೇ ತುಂಬ ಕ್ರೌಡ್ ಇದೆ. ಇನ್ನು ಈವ್ನಿಂಗ್ ಬಂದ್ರಿ ಅಂತ ಹೇಳಿದ್ರೆ ಇನ್ನೂ ತುಂಬ ಕ್ರೌಡ್ ಇರುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದಿಷ್ಟೂ ಕೂಡ ಒಂದೇ ಮರ ಇಷ್ಟೊಂದು ಕವಲುಗಳಾಗಿ ಬೇರ್ಪಟ್ಟಿರುವಂಥದ್ದು. ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ತುಂಬಾ ಕೋತಿಗಳ ಕಾಟ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕೋತಿಗಳಿದೆ ಅಂತ ಹೇಳಿ. ಲಂಚ್ ಬ್ಯಾಗ್ ಅಥವಾ ಫ್ರೂಟ್ಸ್ ಏನಾದ್ರು ತಂದಿದ್ರಿ ಅಂತ ಹೇಳಿದ್ರೆ ಕಿತ್ಕೊಂಡು ಹೋಗೋ ಚಾನ್ಸ್ ತುಂಬಾ ಇರುತ್ತೆ. ಅದು ಯಾವಾಗ ಬರ್ತವೆ, ಯಾವ ಸೈಡಿಂದ ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ನಾವೀಗ ಎಷ್ಟು ದೂರದಿಂದ ಬಂದ್ವಿ ಅದಷ್ಟೂ ಕೂಡ ದೊಡ್ಡ ಆಲದ ಮರ, ಒಂದೇ ಮರನೇ ಇಷ್ಟು ದೊಡ್ಡದಾಗಿ ಹರಡಿರೋದು. ಈ
ಇಲ್ಲಿರುವಂಥ ದೇವಸ್ಥಾನ ಒಂದು ಮರದ ಮಿಡ್ಲಲ್ಲಿ ಬರುತ್ತೆ. ನೀವೆಲ್ಲ ನೋಡ್ತಾ ಇರ್ಬೋದು, ಎಷ್ಟೊಂದು ಮಕ್ಕಳೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ ಅನ್ನೋಂಥದ್ದು. ಮತ್ತು ಸಂಜೆ ವಾಕ್ ಹೋಗ್ತೀವಿ ಅಂತ ಹೇಳಿದ್ರೆ ಈ ಜಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ವೀಕೆಂಡ್ ಇಲ್ಲಿ ಬಂದು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಜಾಗನ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ ಜಾಗ. ನೀವು ನೋಡ್ತಾ ಇದ್ದೀರಾ ಮರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವೇನು ಸರೌಂಡಿಂಗ್ ಎಲ್ಲ ನೋಡ್ತಾ ಇದ್ದೀವಿ ಜಾಗ ಅದಷ್ಟು ಕೂಡ ಒಂದೇ ಮರನೇ ಆಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಜಾಗ ಬೆಸ್ಟ್ ಅಂತ ಅನಿಸುತ್ತೆ. ನೀವು ಈಗ ಹೈಟೆಲ್ಲ ನೋಡ್ತಾ ಇರ್ಬೋದು, ಎಷ್ಟು ಹೈಟಲ್ಲಿದೆ ಅಂತ ಹೇಳ್ಬಿಟ್ಟು. ತುಂಬ ಎತ್ತರವಾಗಿ ತುಂಬಾ ಚೆನ್ನಾಗಿದೆ ಈ ಜಾಗ. ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ ಕೆಲವೊಂದು ಕಡೆ ಕೆಲವೊಂದು ಅದೇನು ಹೇಳ್ತಾರೆ ರೆಂಬೆಗಳು ಕಿತ್ತೋಗಿದೆ, ಬಿದ್ದೋಗಿದೆ ಅಷ್ಟೇ. ಇನ್ನೂ ದೊಡ್ಡದಾಗಿತ್ತು ಜಾಗ ಇದು ಹೇಳಬೇಕಂದ್ರೆ. ಸೊ ಮಳೆಯಿಂದ ಈ ಥರ ಎಲ್ಲ ಆಗಿರೋದು. ಸೊ ನಿಮ್ಮ ಕೂಡ ಮಳೆ ಇಲ್ಲಿ ಮೇಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಎಷ್ಟು ಹೈಟಾಗಿ ತುಂಬ ಪೀಸ್ಫುಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಹುಷಾರಾಗಿರ್ಬೇಕು ಜಾಸ್ತಿ ಮಳೆ ಬರ್ಬೇಕಾದ್ರೆ. ಸೊ ಹುಷಾರಾಗಿರ್ಬೇಕು. ನೋಡಿ ಈ ಥರ ಇರುತ್ತೆ. ಇಲ್ಲಿ ಫೋಟೋಶೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫೋಟೋಶೂಟ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಈ ಜಾಗ. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ಸ್ ಇದರೆಲ್ಲ ಮಾಡಿಸ್ಬೇಕು ಅಂತ ಪರ್ಮಿಷನ್ ಕೇಳ್ಕೊಂಡು ಇದು ಮಾಡ್ಬೋದು ಅನಿಸುತ್ತೆ. ವಿಚಾರಿಸಿ ನೋಡಬೇಕು ಈ ಜಾಗದ ಬಗ್ಗೆ. ವೀಕೆಂಡಲ್ಲಿ ಎಲ್ಲಾದರೂ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಅನಿಸಿದ್ರೆ ಒಂದು ಸಲ ಈ ಜಾಗ ವಿಸಿಟ್ ಮಾಡ್ಬೋದು. ಆಟ ಆಡೋದಕ್ಕೆ ತುಂಬ ಜಾಗ ಇರೋದ್ರಿಂದ ಖುಷಿಯಾಗಿ ಆಟ ಆಡಿಕೊಂಡು ಆರಾಮಾಗಿ ಬರ್ತಾರೆ ಮಕ್ಕಳು ಕೂಡ. ನೀವು ಇವಾಗ ಏನು ನೋಡಿದ್ದೀರಾ ಈ ದೊಡ್ಡದಾಗಿ ಬರೋ ಇನ್ಫಾರ್ಮೇಷನ್ಸು, ನೀವು ಇಲ್ಲಿ ಬಂದರೆ ಇನ್ನೂ ತಿಳ್ಕೊಳ್ಳೋಂಥ ತುಂಬಾ ಇರುತ್ತೆ. ಒಂದು ಸಲ ಈ ಜಾಗನ ವಿಸಿಟ್ ಮಾಡಿ. ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ಸ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೋಡ್ತಿರ್ಬೋದು ಜಾಗ ಫುಲ್ ಪೀಸ್ಫುಲ್ ಆಗಬೇಕು. ಹಾಗೆ ನಾನು